ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತನ್ನ ಮಾಡ್ತಾ ಇದ್ದೀನಿ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಬಿಸಿಬೇಳೆ ಬಾತ್ ಮಾಡೋದು ಸಾಕಷ್ಟು ನಾನು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಹಾಗಾಗಿ ಡಿಟೇಲ್ ಆಗಿ ಏನು ತೋರ್ಸಕ್ಕೆ ಹೋಗ್ತಾ ಇಲ್ಲ. ಮಾಮೂಲಿ ಎಲ್ಲರೂ ಮಾಡೋ ರೀತಿನೇ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ಮಸಾಲೆ ಪೌಡರ್ ಮನೆಯಲ್ಲೇ ಮಾಡಿರುವಂಥದ್ದು. ಕೊನೆಯಲ್ಲಿ ಉಪ್ಪು, ಹುಣಸೆ ರಸ ಜೊತೆಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಮ್ಮ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಮಕ್ಳಿಗೆ ತಿಂಡಿ ಕೂಡ ನಾನು ಇದನ್ನ ಹಾಕೊಟ್ಟಿದ್ದೀನಿ. ಇನ್ನು ನನ್ನ ಮಗಳು ಕಾಲೇಜಿಗೆ ಹೊರಡ್ಲಿಕ್ಕೆ ಟೈಮ್ ಆಯ್ತು ಅಂತೇಳಿ ತಲೆ ಕೂಡ ಬಾಚಿ ರೆಡಿ ಮಾಡಿ ಕಳಿಸಿದ್ದಾಯ್ತು. ಆ ನಂತರ ಮನೆ ಕೆಲಸನ ಮಾಡ್ಕೊಳ್ಳೋದಕ್ಕೆ ನಾನು ಕೂಡ ಈಗ ಹೊರಗಡೆ ಮೊದಲು ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಇಟ್ಟು ಹೋಗೋಣ ಅಂತೇಳಿ ಬಂದಿದ್ದೀನಿ. ಮೊದಲು ನೆನ್ನೆ ಹಾಕಿರುವಂಥ ಎಲ್ಲ ರಂಗೋಲಿನ ತೆಗೆದ್ಬಿಟ್ಟು ನಂತರ ನೀಟಾಗಿ ನೆಲ ಒರೆಸ್ಕೊಳ್ಬೇಕು. ಮೊದಲು ಹೊಸಲೆಲ್ಲ ತೊಳ್ಕೊಂಡು ಆ ನಂತರ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಹೊಸಲಿಗೆಲ್ಲ ರಂಗೋಲಿ ಹಾಕೊಂಡು ತುಳಸಿ ಗಿಡದ ಹತ್ರನೂ ಕೂಡ ಒಂದು ಪುಟಾಣಿ ರಂಗೋಲಿನ ಹಾಕ್ತೆ. ಇದು ನನಗಷ್ಟೇ ಅಂತಲ್ಲ, ಎಲ್ಲ ಹೆಣ್ಮಕ್ಳು ಮಾಡುವಂಥ ಕೆಲಸ, ಅವರ ಫೇವ್ರೆಟ್ ಕೆಲಸ ಆಗಿರತ್ತೆ. ಹಾಗಾಗಿ ಎಲ್ಲರೂ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಆನಂತರ ಇನ್ನು ಒಳಗಡೆ ಮೊದಲು ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಶೆಲ್ಫ್ ಎಲ್ಲ ಮೊದಲು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಆನಂತರ ಅಡುಗೆ ಮನೆ ಒರೆಸ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಮೊದಲು ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಎಲ್ಲ ಅಡುಗೆ ಮನೆಯಿಂದ ಹಿಡಿದು ಇಡೀ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ನಾನು ಕೂಡ ಫ್ರೆಶ್ ಆಗಿ ಹೊರಗಡೆ ನಮ್ಮ ಪಾಟಲ್ಲಿ ಒಂದಷ್ಟು ಹೂಗಳು ಬಿಟ್ಟಿತ್ತು, ಎಲ್ಲನೂ ಕಿತ್ಕೊಂಡು ದೇವ್ರಿಗೆ ಇಡೋಣ, ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಆದೆ. ಆ ನಂತರ ದೇವ್ರಿಗೆ ಹೂವೆಲ್ಲ ಇಟ್ಬಿಟ್ಟು ದೀಪ ಧೂಪ ಎಲ್ಲನೂ ಮಾಡಿಕೊಂಡು ನಾನು ಕೂಡ ಒಂದು ಏನು ಮ್ಯಾನಿಫೆಸ್ಟ್ ಎಲ್ಲ ಮಾಡ್ಕೊಳ್ಳೋದಿತ್ತು ಅದೆಲ್ಲ ಮಾಡಿಕೊಂಡು ಆ ನಂತರ ನಾನು ಕೂಡ ತಿಂಡಿ ಎಲ್ಲ ತಿನ್ಕೊಂಡೆ. ಇನ್ನು ಉಳಿದಿರುವಂಥ ಕೆಲಸಗಳು ಹಾಗೇನೇ ಇದೆ, ಅದೆಲ್ಲ ಮಾಡ್ಕೊಳ್ಬೇಕು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.